Hello superstars! Welcome to Smart Life. 10th ಸ್ಟ್ಯಾಂಡರ್ಡ್ ಬೋರ್ಡ್ ಎಕ್ಸಾಮ್ಸ್ ಮುಗಿತು, ಆಮೇಲೆ ಏನು? ಈ ಒಂದು ಬಿಗ್ ಕ್ವೆಶ್ಚನ್ ಎಲ್ಲ ಸ್ಟೂಡೆಂಟ್ಸ್ ಮೈಂಡ್ನಲ್ಲಿ ಓಡ್ತಾ ಇರುತ್ತಲ್ವಾ? ಸೊ ಈ ಎಕ್ಸ್ಪ್ಲೇನರ್ನಲ್ಲಿ ನಾವು ಸೈನ್ಸ್ ಸ್ಟ್ರೀಮ್ ಬಗ್ಗೆ ಫುಲ್ ಡೀಟೇಲ್ ಆಗಿ ಬ್ರೇಕ್ ಡೌನ್ ಮಾಡೋಣ. ಕಾಮರ್ಸ್ ಮತ್ತು ಆರ್ಟ್ಸ್ ಬಗ್ಗೆ ಬೇರೆ ಎಕ್ಸ್ಪ್ಲೇನರ್ಸ್ ಬಂದೇ ಬರುತ್ತೆ, ಬಟ್ ಇವತ್ತು ಫೋಕಸ್ ಕಂಪ್ಲೀಟ್ಲಿ ಸೈನ್ಸ್ ಮೇಲೆ. 10th ಆದ್ಮೇಲೆ ಈ ಪೋಸ್ಟ್ ಅಂಡ್ ಟೆನ್ಷನ್ ಅನ್ನೋದು ಲಿಟ್ರಲಿ ಪ್ರತಿಯೊಬ್ರು ಫೇಸ್ ಮಾಡ್ತಾರೆ. ಈ ಸ್ಟ್ರೀಮ್ ತಗೋಬೇಕಾ ಅಥವಾ ಆ ಸ್ಟ್ರೀಮ್ ತಗೋಬೇಕಾ, ಫುಲ್ ಕನ್ಫ್ಯೂಷನ್ ರೈಟ್? ಬಟ್ ಟೆನ್ಷನ್ ತಗೊಳ್ಳೋದು ಬೇಡವೇ ಬೇಡ. ನೋಡಿ, ಈ ಆಪ್ಷನ್ಸ್ ಎಲ್ಲದನ್ನೂ ಒಂದೊಂದೇ ಆಗಿ ತುಂಬ ಕ್ಲಿಯರ್ ಆಗಿ ನಾವು ಇವತ್ತು ಎಕ್ಸ್ಪ್ಲೋರ್ ಮಾಡೋಣ. ಓಕೆ, ಲೆಟ್ಸ್ ಡೈವ್ ಇನ್ ಟು ದಿಸ್. ಅಸಲಿಗೆ ಸೈನ್ಸ್ ಸ್ಟ್ರೀಮ್ ಅಂದ್ರೆ ಏನು? ಇದು ಬರೀ ಯಾವುದೋ ಡ್ರೈ ಟೆಕ್ಸ್ಟ್ ಬುಕ್ ಥಿಯರಿ ಅಲ್ಲ. ಸೈನ್ಸ್ ಸ್ಟ್ರೀಮ್ ಇಸ್ ಆಲ್ ಅಬೌಟ್ ಲರ್ನಿಂಗ್ ನೇಚರ್, ಮೆಷೀನ್ಸ್, ಹ್ಯೂಮನ್ ಬಾಡಿ ಮತ್ತು ಟೆಕ್ನಾಲಜಿ ಬಗ್ಗೆ ಕಲಿಯೋದು. ಇದು ತುಂಬ ಪ್ರಾಕ್ಟಿಕಲ್ ಮತ್ತು ಎಕ್ಸೈಟಿಂಗ್ ಆಗಿರೋ ಫೀಲ್ಡ್. ನೋಡಿ, ನಮ್ಮ ಸುತ್ತಮುತ್ತ ಆಗೋ ಪ್ರತಿಯೊಂದು ಆಕ್ಟಿವಿಟಿಲೂ ಒಂದು ಸೈನ್ಸ್ ಇದೆ. ಸೈನ್ಸ್ ಸ್ಟ್ರೀಮ್ನಲ್ಲಿ ಮೇನ್ಲಿ 4 ಬೇಸ್ ಸಬ್ಜೆಕ್ಟ್ಸ್ ಬರುತ್ತೆ: ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮ್ಯಾಟಿಕ್ಸ್ ಮತ್ತು ಬಯಾಲಜಿ. ಇವು ಆಕ್ಚುಲಿ ಸೈನ್ಸ್ನ 4 ಮೇನ್ ಪಿಲ್ಲರ್ಸ್ ಇದ್ಹಾಗೆ. ಇದರಲ್ಲಿ ಸರಿಯಾದ ಕಾಂಬಿನೇಷನ್ ಚೂಸ್ ಮಾಡೋದು ನಮ್ಮ ಫೈನಲ್ ಕರಿಯರ್ ಗೋಲ್ ಮೇಲೆ ಕಂಪ್ಲೀಟ್ಲಿ ಡಿಪೆಂಡ್ ಆಗಿರುತ್ತೆ. ಸೊ ಲೆಟ್ಸ್ ಲುಕ್ ಎಟ್ ದ ಫಸ್ಟ್ ಮೇಜರ್ ಬ್ರಾಂಚ್, ಅದು PCMB. ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಮತ್ತು ಬಯಾಲಜಿ. ಫ್ಯೂಚರಲ್ಲಿ ಮ್ಯಾಕ್ಸಿಮಮ್ ಆಪ್ಷನ್ಸ್ ಓಪನ್ ಇರಬೇಕು, ಅಥವಾ ಮುಂದೆ ಡಾಕ್ಟರ್ ಆಗ್ಬೇಕಾ, ಎಂಜಿನಿಯರ್ ಆಗ್ಬೇಕಾ ಅಂತ ಇನ್ನೂ ಕನ್ಫ್ಯೂಷನ್ ಇದ್ರೆ ಈ ಪರ್ಟಿಕ್ಯುಲರ್ ಬ್ರಾಂಚ್ ಇಸ್ ಲಿಟ್ರಲಿ ಪರ್ಫೆಕ್ಟ್. ನಾವು ದಿ ಆಬ್ಸಲ್ಯೂಟ್ಲಿ ಕ್ರೂಷಿಯಲ್ ಪಾಯಿಂಟ್ ಇಸ್, ಈ ಸಬ್ಜೆಕ್ಟ್ಸ್ ರಿಯಲ್ ವರ್ಲ್ಡ್ಗೆ ಹೇಗೆ ಕನೆಕ್ಟ್ ಆಗುತ್ತೆ. ಟೇಕ್ ಫಿಸಿಕ್ಸ್, ಅದರಿಂದ ಬೈಕ್ ಸ್ಪೀಡ್ ಮತ್ತು ನಮ್ಮ ಮನೆ ಫ್ಯಾನ್ ಹೇಗೆ ವರ್ಕ್ ಆಗುತ್ತೆ ಅಂತ ಅರ್ಥ ಆಗುತ್ತೆ. ಕೆಮಿಸ್ಟ್ರಿಯಿಂದ ಎವ್ರಿಡೇ ಕುಕಿಂಗ್ ಮತ್ತು ಮೆಡಿಸಿನ್ಸ್ ಬಗ್ಗೆ ಗೊತ್ತಾಗುತ್ತೆ. ಮ್ಯಾಥ್ಸ್ ಬ್ಯಾಂಕಿಂಗ್ ಕ್ಯಾಲ್ಕುಲೇಷನ್ಸ್ಗೆ ಬೇಕೇ ಬೇಕು. ಮತ್ತು ಬಯಾಲಜಿಯಿಂದ ಹೆಲ್ತ್, ಪ್ಲಾಂಟ್ಸ್ ಬಗ್ಗೆ ಕಲಿಬಹುದು. PCMB ನಿಜವಾಗ್ಲೂ ಒಂದು ರಿಯಲ್ ವರ್ಲ್ಡ್ ಮ್ಯಾಜಿಕ್ ಸೃಷ್ಟಿ ಮಾಡುತ್ತೆ ಅಂತ ಹೇಳ್ಬೋದು. ಈ PCMB ತಗೊಂಡ್ರೆ ತುಂಬ ಎಲೀಟ್ ಕರಿಯರ್ ಆಪರ್ಚುನಿಟೀಸ್ ಅನ್ಲಾಕ್ ಆಗುತ್ತವೆ. ಡಾಕ್ಟರ್, ಎಂಜಿನಿಯರ್ ಅಥವಾ ಸೈಂಟಿಸ್ಟ್ ಆಗಬಹುದು. ಆಂಬಿಷಿಯಸ್ ಆಗಿರೋ ಎಲ್ಲರಿಗೂ ಇದೊಂದು ಸೂಪರ್ ಪಾತ್, ಯಾಕಂದ್ರೆ ಎಲ್ಲ ಡೋರ್ಸ್ ಫ್ಯೂಚರ್ನಲ್ಲಿ ಓಪನ್ ಇರುತ್ತವೆ. ಮೂವಿಂಗ್ ಆನ್, ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ಬ್ರಾಂಚ್ ಇದೆ, ಅದೇ PCM, ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥ್ಸ್. ಈ ಲಾಜಿಕ್, ಕ್ಯಾಲ್ಕುಲೇಷನ್ಸ್ ಮತ್ತು ಮಷೀನ್ಸ್ನ ತುಂಬ ಇಷ್ಟಪಡೋವರೆಗೆ ಇದು ಮಾಡಿದ್ದು. ಸಪೋಸ್ ಬಯಾಲಜಿ ಇಷ್ಟ ಇಲ್ಲ, ಆ ಪ್ಲಾಂಟ್ಸ್, ಡೈಸೆಕ್ಷನ್ ಅಂದರೆ ಆಗಲ್ಲ ಅನ್ನೋರಿಗೆ PCM ಇಸ್ ಆಬ್ಸಲ್ಯೂಟ್ಲಿ ದ ಬೆಸ್ಟ್ ಚಾಯ್ಸ್ ಫಾರ್ ಶೋರ್. ರಿಯಲ್ ವರ್ಲ್ಡ್ನಲ್ಲಿ PCM ಹೇಗೆ ವರ್ಕ್ ಆಗುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ? ನೋಡಿ, ಒಂದು ದೊಡ್ಡ ಬ್ರಿಡ್ಜ್ ಕಟ್ಟಬೇಕು ಅಂದರೆ ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ಬೇಕು. ಅದೇ ಥರ ಒಂದು ಹೊಸ ಮೊಬೈಲ್ ಆ್ಯಪ್ ಮಾಡಬೇಕು ಅಂದರೆ ಲಾಜಿಕ್ ಮತ್ತು ಮ್ಯಾಥ್ಸ್ ಬೇಕು. ಸೊ PCM ಡೈರೆಕ್ಟ್ಲಿ ಲೀಡ್ಸ್ ಟು ಕರಿಯರ್ಸ್ ಲೈಕ್ ಎಂಜಿನಿಯರ್, ಆರ್ಕಿಟೆಕ್ಟ್ ಅಥವಾ ಸಾಫ್ಟ್ವೇರ್ ಡೆವಲಪರ್. ಈಗ ಥರ್ಡ್ ಬ್ರಾಂಚ್ಗೆ ಬರೋಣ, ಅದು PCB, ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ. ನಮ್ಮ ಹ್ಯೂಮನ್ ಬಾಡಿ ಬಗ್ಗೆ ತುಂಬ ಫ್ಯಾಸಿನೇಷನ್ ಇದ್ದು ಕಂಪ್ಲೀಟ್ ಆಗಿ ಮೆಡಿಕಲ್ ಫೀಲ್ಡ್ನಲ್ಲೇ ಫೋಕಸ್ ಮಾಡಬೇಕು ಅನ್ಕಿರೋ ಅವರಿಗೆ ಇದು ಪಕ್ಕಾ ಪಾತ್. ಇಲ್ಲಿ ಅಡ್ವಾನ್ಸ್ಡ್ ಮ್ಯಾಥ್ಸ್ ಇರಲ್ಲ, ಸೊ ಮ್ಯಾಥ್ಸ್ ಇಷ್ಟ ಇಲ್ದವರೆಗೂ ಇದು ಅ ರಿಯಲ್ ಗೇಮ್ ಚೇಂಜರ್. ರಿಯಲ್ ವರ್ಲ್ಡ್ನಲ್ಲಿ PCB ಹೇಗೆ ಯೂಸ್ ಆಗುತ್ತೆ ಅಂತ ನೋಡಿದ್ರೆ, ಒಂದು ಸಿಂಪಲ್ ಫೀವರ್ ಟ್ರೀಟ್ ಮಾಡಬೇಕು ಅಂದರೆ ಬಯಾಲಜಿ ಮತ್ತು ಕೆಮಿಸ್ಟ್ರಿ ನಾಲೆಜ್ ಬೇಕು. ಅದೇ ಹಾಸ್ಪಿಟಲ್ಸ್ನಲ್ಲಿ ಎಕ್ಸ್ರೇ ಮಷೀನ್ಸ್ ಆಪರೇಟ್ ಮಾಡಬೇಕು ಅಂದರೆ ಫಿಸಿಕ್ಸ್ ಬೇಕು. ಇವು ಲೈಫ್ ಸೇವಿಂಗ್ ಕರಿಯರ್ಸ್ ಲೈಕ್ ಡಾಕ್ಟರ್, ನರ್ಸ್ ಅಥವಾ ಫಾರ್ಮಸಿಸ್ಟ್ ಆಗೋಕೆ ಸರಿಯಾದ ದಾರಿ ಮಾಡಿಕೊಡುತ್ತೆ. ಬಟ್ ವೇಟ್, ಇಲ್ಲಿ ಒಂದು ಮುಖ್ಯವಾದ ಕ್ವೆಶ್ಚನ್ ಬರುತ್ತೆ. ವಾಟ್ ಇಫ್ ಲಾಂಗ್ ಸ್ಟಡೀಸ್ ಆಂಟ್ ದ ಗೋಲ್? 5-6 ವರ್ಷ ಓದೋಕೆ ಇಷ್ಟ ಇಲ್ಲ, ಬೇಗ ವರ್ಕ್ ಸ್ಟಾರ್ಟ್ ಮಾಡಬೇಕು, ಪ್ರಾಕ್ಟಿಕಲ್ ಆಗಿ ಹ್ಯಾಂಡ್ಸ್ ಆನ್ ಕಲಿಬೇಕು ಅಂದ್ಕಿರೋವರೆಗೆ ಆಪ್ಷನ್ಸ್ ಇಲ್ವಾ? ಅಫ್ಕೋರ್ಸ್ ಇದೆ. ಫಾಸ್ಟ್ ಟ್ರ್ಯಾಕ್ ಆಲ್ಟರ್ನೇಟಿವ್ ಆಪ್ಷನ್ಸ್ ಏನಿವೆ ಅಂತ ಲೆಟ್ಸ್ ಚೆಕ್ ಇಟ್ ಔಟ್. ಇಲ್ಲಿ ಬರುತ್ತೆ ನಮ್ಮ ಪಾತ್ 4, ಡಿಪ್ಲೊಮಾ ಅಥವಾ ಪಾಲಿಟೆಕ್ನಿಕ್. ಇದು ಪರ್ಫೆಕ್ಟ್ ರೂಟ್ ಫಾರ್ ಹ್ಯಾಂಡ್ಸ್ ಆನ್ ಪ್ರಾಕ್ಟಿಕಲ್ ಲರ್ನಿಂಗ್. ತುಂಬ ಬೇಗ ಅಂದ್ರೆ ಅರ್ಲಿ ಏಜ್ನಲ್ಲಿ ಜಾಬ್ ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ ಈ ಪಾತ್ ತುಂಬ ಯೂಸ್ ಆಗುತ್ತೆ. ಡಿಪ್ಲೊಮಾನಲ್ಲಿ ಬೇರೆ ಬೇರೆ ಪ್ರಾಕ್ಟಿಕಲ್ ಬ್ರಾಂಚಸ್ ಇವೆ. ಮೆಷಿನ್ಸ್ ಮತ್ತು ಎಂಜಿನ್ಸ್ ಇಷ್ಟ ಇದ್ರೆ ಮೆಕ್ಯಾನಿಕಲ್ ತಗೋಬಹುದು. ಬಿಲ್ಡಿಂಗ್ಸ್, ರೋಡ್ಸ್ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ಸಿವಿಲ್. ಕೋಡಿಂಗ್ ಮತ್ತು ಸಾಫ್ಟ್ವೇರ್ಗೆ ಕಂಪ್ಯೂಟರ್ ಬ್ರಾಂಚ್ ಇದೆ. ಮತ್ತು ಸರ್ಕಿಟ್ಸ್, ವೈರಿಂಗ್ ಬಗ್ಗೆ ಎಲೆಕ್ಟ್ರಿಕಲ್ ಇದೆ. ಒಂದು ಬೈಕ್ ರಿಪೇರ್ ಮಾಡೋದ್ರಿಂದ ಹಿಡಿದು ಒಂದು ದೊಡ್ಡ ಮನೆ ಕಟ್ಟೋವರೆಗೂ ಇದು ಜೂನಿಯರ್ ಇಂಜಿನಿಯರ್ ಅಥವಾ ಇಂಡಸ್ಟ್ರಿ ಟೆಕ್ನಿಷಿಯನ್ ರೋಲ್ಸ್ಗೆ ಡೈರೆಕ್ಟ್ ಆಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಈಗ ಪಾರ್ಟ್ 5 ನೋಡೋಣ. ITI ಅಂದರೆ ಇಂಡಸ್ಟ್ರಿಯಲ್ ಟ್ರೈನಿಂಗ್. ಬೇಗ ಜಾಬ್ ಬೇಕೋ, ಫಾಸ್ಟ್ ಅರ್ನಿಂಗ್ ಪೊಟೆನ್ಷಿಯಲ್ ಬೇಕೋ ಮತ್ತು ಈ ಲಾಂಗ್ ಅಕಾಡೆಮಿಕ್ ಸ್ಟಡೀಸ್ ತುಂಬ ವರ್ಷ ಓದೋದು ಬೇಡವೇ ಬೇಡ ಅನ್ನೋರ್ಗೆ ಇದು ತುಂಬ ಪ್ರಾಕ್ಟಿಕಲ್ ಮತ್ತು ಕ್ವಿಕ್ ಆಪ್ಷನ್.
ITIಯಿಂದ ಡೈರೆಕ್ಟ್ಲಿ ಹೈಲಿ ಸ್ಕಿಲ್ಡ್ ಬೇಸ್ಡ್ ರೋಲ್ ಸಿಗುತ್ತೆ. ಮನೆ ವೈರಿಂಗ್ ಫಿಕ್ಸ್ ಮಾಡೋಕೆ ಎಲೆಕ್ಟ್ರಿಷಿಯನ್ ಅಥವಾ ವೆಹಿಕಲ್ಸ್ ರಿಪೇರ್ ಮಾಡೋಕೆ ಮೆಕ್ಯಾನಿಕ್ ಆಗಬಹುದು, ಫಿಟರ್, ವೆಲ್ಡರ್, ಈ ಥರ ತುಂಬ ಆಪ್ಷನ್ಸ್ ಇವೆ. ಇದರಿಂದ ಒಂದು ಹೈಲಿ ಸ್ಕಿಲ್ಡ್ ವರ್ಕರ್ ಅಥವಾ ಟೆಕ್ನಿಷಿಯನ್ ಆಗಬಹುದು. ಇನ್ಫ್ಯಾಕ್ಟ್ ಸರಿಯಾಗಿ ಕಲ್ತ್ರೆ ಇಂಡಿಪೆಂಡೆಂಟ್ ಆಗಿ ಸ್ವಂತ ಶಾಪ್ ಕೂಡ ಓಪನ್ ಮಾಡ್ಬೋದು. ಇಸ್ಂಟ್ ದಟ್ ಗ್ರೇಟ್? ಓಕೆ, ಈಗ ನಾವು ಡಿಸ್ಕಸ್ ಮಾಡಿದ ಟೋಟಲ್ ಆಪ್ಷನ್ಸ್ನ ಒಂದು ಸರಿ ಸಮರೈಸ್ ಮಾಡೋಣ. ಜಸ್ಟ್ ಟು ಬಿ ಕ್ಲಿಯರ್, PCME ತಗೊಂಡ್ರೆ ಮ್ಯಾಕ್ಸಿಮಮ್ ಆಪ್ಷನ್ಸ್ ಇರುತ್ತೆ. PCM ಇಸ್ ಪ್ಯೂರ್ಲಿ ಫಾರ್ ಇಂಜಿನಿಯರಿಂಗ್, PCB ಇಸ್ ಡೆಡಿಕೇಟೆಡ್ ಫಾರ್ ಮೆಡಿಕಲ್, ಡಿಪ್ಲೊಮಾ ಬಂದು ಪ್ರಾಕ್ಟಿಕಲ್ ಲರ್ನಿಂಗ್ ಮತ್ತು ಅರ್ಲಿ ಜಾಬ್ಗೆ, ಮತ್ತು ITI ಕಂಪ್ಲೀಟ್ಲಿ ಸ್ಕಿಲ್ ಬೇಸ್ಡ್ ಮತ್ತು ಫಾಸ್ಟ್ ಅರ್ನಿಂಗ್ಗೆ. ಈಗ ಪೂರ ಪಿಕ್ಚರ್ ಕ್ಲಿಯರ್ ಆಯಿತು ಅಲ್ವಾ? ಫೈನಲ್ ಆಗಿ ಒಂದು ಸರಿಯಾದ ಪಾತ್ ಚೂಸ್ ಮಾಡೋಕೆ ಇಲ್ಲೊಂದು ಸಿಂಪಲ್ ಚಾಯ್ಸ್ ಫಾರ್ಮುಲಾ ಇದೆ. ಸ್ಟೆಪ್ 1 ನಿಮ್ಮ ಇಂಟ್ರೆಸ್ಟ್ನ ಅಸೆಸ್ ಮಾಡಬೇಕು. ಸ್ಟೆಪ್ 2 ನಿಮ್ಮ ಎಬಿಲಿಟಿ ಅಂದರೆ ಕೆಪಾಸಿಟಿನ ಇವ್ಯಾಲ್ಯೂಯೇಟ್ ಮಾಡಬೇಕು. ಸ್ಟೆಪ್ 3 ನಿಮ್ಮ ಫ್ಯೂಚರ್ ಗೋಲ್ನ ಆಕ್ಯುರೇಟ್ಲಿ ಡಿಫೈನ್ ಮಾಡಬೇಕು. ಸೈನ್ಸ್ ಡೆಫಿನೆಟ್ಲಿ ಸ್ವಲ್ಪ ಹಾರ್ಡ್ ಇದೆ, ಆದರೆ ರೈಟ್ ಚಾಯ್ಸ್ ಮಾಡಿದ್ರೆ ಫ್ಯೂಚರ್ನಲ್ಲಿ ಹೈಯೆಸ್ಟ್ ಆಪರ್ಚುನಿಟೀಸ್ ಸಿಗುತ್ತವೆ ಆ್ಯಂಡ್ ಫ್ಯೂಚರ್ ಸ್ಟ್ರಾಂಗ್ ಆಗಿರುತ್ತೆ. ಸೊ ವಿಚ್ ಪಾತ್ ಬಿಲ್ಸ್ ದ ಸ್ಟ್ರಾಂಗೆಸ್ಟ್ ಫ್ಯೂಚರ್? ಈ ಕ್ವೆಶ್ಚನ್ಗೆ ಆನ್ಸರ್ ಒಬ್ಬೊಬ್ಬರೇ ಇಂಡಿವಿಜುವಲ್ ಇಂಟ್ರೆಸ್ಟ್ಸ್ ಮತ್ತು ಗೋಲ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ಮಾರ್ಟ್ ಲೈಫ್ ಸೂಪರ್ ಸ್ಟಾರ್ಸ್, ಐ ಹೋಪ್ ಈ ಎಕ್ಸ್ಪ್ಲೇನರಿಂದ ನಿಮ್ಮ ಎಲ್ಲ ಕನ್ಫ್ಯೂಷನ್ಸ್ ಕಂಪ್ಲೀಟ್ಲಿ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಫ್ಯೂಚರ್ನಲ್ಲಿ ಕಾಮರ್ಸ್ ಮತ್ತು ಆರ್ಟ್ ಸ್ಟ್ರೀಮ್ ಬಗ್ಗೆ ಕೂಡ ನಮ್ಮ ಚಾನೆಲ್ನಲ್ಲಿ ಬೇರೆ ಎಕ್ಸ್ಪ್ಲೇನರ್ಸ್ ಖಂಡಿತ ಬರುತ್ತೆ. ದಯವಿಟ್ಟು ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಇದ್ರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಟಾಟಾ.